ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನೆನ್ನೆ ಮ್ಯಾಚು ಎಂಡ್ ಆಗ್ತಾಯಿದ್ದ, ಮ್ಯಾಚ್ ಎಂಡೇ ಆಗಿಲ್ವ ನೆನ್ನೆ, ನೋ ರಿಸಲ್ಟ್ ಆಗಿದ್ದು ನೆನ್ನೆ. ಸಿಕ್ಕಾಪಟ್ಟೆ ಆಂಟಿಸಿಪೇಟೆಡ್ ಮ್ಯಾಚ್ ಇದ್ದಿದ್ದು. ಇಟ್ಸ್ ಅಫ್ಘಾನಿಸ್ತಾನ್ ವರ್ಸಸ್ ಆಸ್ಟ್ರೇಲಿಯಾ. ಯಾರಾದರೂ ಒಬ್ರು ಕ್ವಾಲಿಫೈ ಆಗ್ತಾರೆ ಅಂತ ಅನ್ಕೊಂಡಿದ್ವಿ. ಇವಾಗ ಈ ಥರ ಕ್ವಾಲಿಫೈ ಆಗ್ತಾರೆ ಅಂತ ಅನ್ಕೊಂಡಿರಲ್ಲ, ರಿಸಲ್ಟ್ ಬಂದು ಕ್ವಾಲಿಫೈ ಆಗ್ತಾರೆ ಅಂತ ಅನ್ಕೊಂಡಿದ್ವಿ. ಇನ್ನೇನು ಆಸ್ಟ್ರೇಲಿಯಾ ಗೆದ್ದಿರೋರು, ಇನ್ನೇನು ಆಲ್ಮೋಸ್ಟ್ 10 ಓವರ್ಗೆ ಆಲ್ಮೋಸ್ಟ್ ಕ್ಲೋಸ್ ಟು 100 ರನ್ಸ್ ಹೊಡೆದಿದ್ರು, ಆರಾಮಾಗಿ ಗೆದ್ದಿರೋರು. ಹಿಂಗಿದ್ರು ಕೂಡ ಗೆದ್ದಿರೋರು, ಇವರೇ ಕ್ವಾಲಿಫೈ ಆಗಿದ್ದಾರೆ ಅಷ್ಟೇ. ಇವಾಗ ಅಫ್ಘಾನಿಸ್ತಾನ್ಗೆ ಸೀನ್ ಇದೆಯಾ ಇಲ್ವಾ, ಗ್ರೂಪ್ ಬಿ ಏನಾದರೂ ಇನ್ನೇನಾದರೂ ಸಂಚಲನ ಆಗುತ್ತಾ ಇಲ್ವಾ ಅಂತ ಕೇಳಿದ್ರೆ ಹೌದು, ಏನೋ ಒಂಥರ ಜೀವಂತವಾಗಿದೆ. ಟೂರ್ನಮೆಂಟ್ ಎಂಡ್ ಆಗ್ತಾ ಬಂದಿದ್ರು. ಬಟ್ ಏನು ಗೊತ್ತಾ ಬೇಜಾರಾಗ್ತಿರೋದು, ಟೂರ್ನಮೆಂಟ್ ಚಿಕ್ಕದು, ಅಷ್ಟರಲ್ಲಿ 3 ಮ್ಯಾಚು ಮಳೆಗೆ ಆಹುತಿ ಆಗ್ಬಿಟ್ಟು ನೋ ರಿಸಲ್ಟ್ ಆಗಿದೆಯಲ್ಲ. ಸೊ ಇದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಇನ್ ಕೇಸ್ ಏನಾದ್ರು ಎಲ್ಲ ಮ್ಯಾಚ್ಗಳು ರಿಸಲ್ಟ್ ಬರೋ ಥರ ಆಗಿತ್ತು ಅಂದರೆ ಅವಾಗ ಒಂದು ಸ್ವಲ್ಪ ಖುಷಿ ಇರೋದು. ಸೊ 3 ಮ್ಯಾಚು ಚಿಕ್ಕ ಟೂರ್ನಮೆಂಟಲ್ಲಿ ಈ ಥರ ಆಗೋಗ್ಬಿಡ್ತು ಅಂದರೆ ಖಂಡಿತ ಬೇಜಾರಾಗುತ್ತೆ. ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡಿ ನೋಡ್ತಿರ್ಬೋದು ಮಗ ಯಾವ ಥರ ಇದೆ ಅಂತ. ಗ್ರೂಪ್ ಎ ಬಗ್ಗೆ ಮಾತಾಡೋಂಗಿಲ್ಲ, ಸೀಲ್ ಡೌನ್ ಆಗೋಗ್ಬಿಡಿದೆ. ಇಟ್ಸ್ ಇಂಡಿಯಾ ಆ್ಯಂಡ್ ನ್ಯೂಜಿಲ್ಯಾಂಡ್ ಸೆಮಿಫೈನಲ್ಗೆ ಹೋಗಿರೋದು ಅಂತ. ಇವಾಗ ನಿನ್ನೆ ಆಸ್ಟ್ರೇಲಿಯಾದವರು ಅಫಿಷಿಯಲಿ ಕ್ವಾಲಿಫೈ ಆದರು. ನೋ ರಿಸಲ್ಟ್ ಆಗ್ತಾಯಿದ್ದಂಗೆ 2 ಮ್ಯಾಚು ನೋ ರಿಸಲ್ಟು. ನೋಡಿ ಲಕ್ ಹೆಂಗಿದೆ ಅಂತ. 2 ಮ್ಯಾಚ್ನ ಆಡೇ ಇಲ್ಲ ಆಸ್ಟ್ರೇಲಿಯಾ. ಅಂದರೆ ಆಡಿದ್ರು ನೆನ್ನೆ ಮ್ಯಾಚು, 1 ಮ್ಯಾಚ್ ಅಂತೂ ಆಡೇ ಇಲ್ಲ. ಸೊ 4 ಪಾಯಿಂಟ್ನ ಇಟ್ಕೊಂಡು ಕನ್ವಿನ್ಸಿಂಗಾಗಿ ಕ್ವಾಲಿಫೈ ಆಗ್ತಿರೋದು ಇಲ್ಲಿ ಆಸ್ಟ್ರೇಲಿಯಾ. ಸೌತ್ ಆಫ್ರಿಕಾ ಕ್ವಾಲಿಫೈ ಆಗಿದೆಯಾ ಆಗಿಲ್ವಾ ಅಂತಂದರೆ ಇನ್ನೂ ಅಫಿಷಿಯಲಿ ಕ್ವಾಲಿಫೈ ಆಗಿಲ್ಲ. ಬಟ್ 99% ಕನ್ಫರ್ಮು ಸೌತ್ ಆಫ್ರಿಕಾ ಕ್ವಾಲಿಫೈ ಆಗೋದು. ಅಫ್ಘಾನಿಸ್ತಾನ್ಗೆ ಸೀನ್ ಇದೆಯಾ ಅಂತ ಕೇಳಿದ್ರೆ ಹೌದು, ಅಫ್ಘಾನಿಸ್ತಾನ್ಗೆ ಇನ್ನೂ ಸಹ ಚಾನ್ಸ್ ಇದೆ. ಒಂದು ಔಟ್ಸೈಡ್ ಮಿರಾಕಲ್ ಪಾಸಿಬಿಲಿಟಿ ಅಂತೂ ಇದೆ ಇವತ್ತು. ಏನಾದರೂ ಇನ್ ಕೇಸ್ ಏನಾದರೂ ಈ ಥರ ಆಯಿತು ಅಂತ ಅಂದರೆ ಇರೋವಂಥ ಮ್ಯಾಚು ಒಂದೇ ಮ್ಯಾಚು, ಅದೇ ಸೌತ್ ಆಫ್ರಿಕಾ ವರ್ಸಸ್ ಇಂಗ್ಲೆಂಡ್. ಈ ಮ್ಯಾಚ್ ಏನಾದರೂ ಸೀನು ಡೀಲ್ ಆಯಿತು ಅಂದರೆ ಇವತ್ತು ಗೆಲ್ಲಬೇಕಾಗಿರೋದು. ಹೆಂಗೆ ಅಂತಂದರೆ ಇವರು ಅಂದರೆ ಇಂಗ್ಲೆಂಡ್ ಅವರು ಅಫ್ಘಾನಿಸ್ತಾನ್ಗೆ ಇವಾಗ ಸ್ವಲ್ಪ ಸಹಾಯ ಮಾಡಬೇಕು. ಸ್ವಲ್ಪ ಅಲ್ಲ, ದೊಡ್ಡ ಪರ್ವತನೇ ಎತ್ತಬೇಕಿತ್ತಿ ಹತ್ತು ಕಡೆ ಈ ಫಿಕ್ಸ್ ಮಾಡಬೇಕು. ಆ ಥರ ಒಂದು ದೊಡ್ಡ ಸಹಾಯನ ಮಾಡಬೇಕು. ನೆಟ್ ರನ್ ರೇಟ್ ನೋಡಿ ಮಗ ಹೆಂಗಿದೆ ಅಂತ. ಸೌತ್ ಆಫ್ರಿಕಾದೂ ಮತ್ತು ಅಫ್ಘಾನಿಸ್ತಾನ್ದು ಇಲ್ಲಿ 2ರಲ್ಲಿ 1 ಮಾತ್ರ ಕ್ವಾಲಿಫೈ ಆಗೋದು. ಅದರಲ್ಲಿ 99% ಇವರನ್ನೇ ಆಗೋದು ಅಂತ ಕನ್ಫರ್ಮ್ ಆಗಿದೆ ಆಲ್ರೆಡಿ. ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಕ್ವಾಲಿಫೈ ಆಗ್ತಾರೆ ಅಂತ. 2.140 ಇದೆ ಮಗ, ಪ್ಲಸ್ 2.140. ಒಂದು ಒಳ್ಳೆ ಕೆಲಸ ಮಾಡಿದ್ರು, ನೆಟ್ ರನ್ ರೇಟ್ನ ಸಖತ್ತಾಗಿ ಇಟ್ಕೊಂಡಿರುವಂಥದ್ದು. ಇವ್ರದ್ದು -0.990 ಇದೆ. ಸೊ ಮೈನಸ್ ನೆಗೆಟಿವ್ ಇರುವಂಥ ರನ್ ರೇಟ್ಗೂ ನೀವು ಪ್ಲಸ್ 2 ಇರೋ ರನ್ ರೇಟ್ಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಎಷ್ಟು ಮಾರ್ಜಿನಲ್ಲಿ ಹೊಡಿಬೇಕು ಅಂತ ಕೇಳಿದ್ರೆ ಇಂಗ್ಲೆಂಡ್ ಏನಾದ್ರು ಇನ್ ಕೇಸ್ ಏನಾದರೂ ಫಸ್ಟು ಬ್ಯಾಟಿಂಗ್ನ ಆಡ್ತಾರೆ ಅಂತ ಅಂದರೆ, ಟಾಸ್ ಗೆದ್ಬಿಟ್ಟು ಅವ್ರು ಏನಾದ್ರು ಬ್ಯಾಟಿಂಗ್ ಆಡ್ತೀವಿ ಅಂತ ಅಂದ್ಬಿಟ್ಟು ಬ್ಯಾಟಿಂಗ್ ಆಡಿ ಇವರು 207 ರನ್ ಮಾರ್ಜಿನಲ್ಲಿ ಗೆಲ್ಲಬೇಕಾಗುತ್ತೆ. ಸೌತ್ ಆಫ್ರಿಕಾನ ಅಫ್ಘಾನಿಸ್ತಾನ ಅವರ ರನ್ ರೇಟ್ಗಿಂತ ಕೆಳಗಡೆ ಪುಷ್ ಮಾಡೋದಕ್ಕೆ, ಇಲ್ಲಿ ರನ್ ರೇಟ್ನ ಕೆಳಗಡೆ ಪುಷ್ ಮಾಡಿಬಿಟ್ಟು ಇವ್ರು ಗೆಲ್ಲಬೇಕು ಇಂಗ್ಲೆಂಡ್ ಅವರು. ಆವಾಗ ಅಫ್ಘಾನಿಸ್ತಾನ ಅವರು ಕ್ವಾಲಿಫೈ ಆಗ್ತಾರೆ. ಇಲ್ಲಿ ಇಂಗ್ಲೆಂಡ್ ಅವರು ಏನಕ್ಕೆ ಸಹಾಯ ಮಾಡ್ತಾರೆ ಫಸ್ಟ್ ಆಫ್ ಆಲು ಅಫ್ಘಾನಿಸ್ತಾನ್ಗೆ? ಅವ್ರ ಹತ್ರ ಸೋತ್ಬಿಟ್ಟು ಏನಕ್ಕೆ ಸಹಾಯ ಮಾಡಬೇಕು ಅಂತ ಅವರು ಸೋತರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ ಈ ಮ್ಯಾಚು. ಫಸ್ಟ್ ಆಫ್ ಆಲ್ ಇಂಗ್ಲೆಂಡ್ ಗೆಲ್ಲೋದೇ ಕಷ್ಟ ಇವಾಗಿನ ಸಿನಾರಿಯೋ ನೋಡ್ತು ಅಂತಂದರೆ. ಸೌತ್ ಆಫ್ರಿಕಾ ಇನ್ ಡೆಮ್ಮಿ ಟೀಮ್ ಏನಲ್ಲ, ಹಾಕೊಂಡು ರುಬ್ ಕಳಿಸ್ತಾರೆ ಇಂಗ್ಲೆಂಡಿಗೆ. ಫಸ್ಟ್ ಆಫ್ ಆಲ್ ಇವ್ರು ಏನಕ್ಕೆ ಅಫ್ಘಾನಿಸ್ತಾನ್ಗೆ ಸಹಾಯ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದರೆ ಅವ್ರು ಈ ಆ್ಯಂಗಲಲ್ಲಿ ಯೋಚನೆ ಕೂಡ ಮಾಡೋದಿಲ್ಲ. ನಮಗೇನೆ ಇಟ್ಬಿಟ್ರೆ ಅಲ್ವಾ ಮಂಜನ, ನಾವು ಗೆದ್ರೂ ಪರವಾಗಿಲ್ಲ ಸೋತ್ರೂ ಪರವಾಗಿಲ್ಲ, ಒಟ್ಟಲ್ಲಿ ನಿಮ್ಮನ್ನಂತೂ ಕ್ವಾಲಿಫೈ ಮಾಡಿಸಲ್ಲ. ಅಂದರೆ ಈ ಒಂದು ಮಾರ್ಜಿನಲ್ಲಂತೂ ಹೊಡೆಯೋಕ್ಕಾಗಲ್ಲ, ನಮ್ಮ ಕೈಲಿ ಹೊಡೆಯಲ್ಲ ನಾವು ಅಂತ ಅಫ್ಘಾನಿಸ್ತಾನದವ್ರು ಹೇಳ್ತಾರೆ. 207 ರನ್ ಮಾರ್ಜಿನ್ ಅಂದರೆ ಸುಮ್ಮನೆ ಆಗೋರು ಹಿಸ್ಟ್ರಿ ಕ್ರಿಯೇಟ್ ಆಗೋಗ್ಬಿಡುತ್ತೆ ಚಾಂಪಿಯನ್ಸ್ ಟ್ರೋಫಿಲಿ. ಆ್ಯಂಡ್ ಇನ್ ಕೇಸ್ ಏನಾದರೂ ಇವ್ರೇನಾದರೂ ಫಸ್ಟ್ ಬೌಲಿಂಗ್ ಮಾಡ್ತಾರೆ ಅಂತಂದರೆ ಚೇಸ್ ಡೌನ್ ಮಾಡಬೇಕಾಗಿರೋದು ಇವ್ರು. ಹಿಂಗೆ ಅಂತಲೇ 300 ರನ್ನ ತೊಗೊಳೋಣ ಆ್ಯಾವ್ರೇಜ್. ಇನ್ ಕೇಸ್ ಏನಾದರೂ ಸೌತ್ ಆಫ್ರಿಕಾ 300 ರನ್ ಟಾರ್ಗೆಟ್ ಕೊಟ್ಟರು ಅಂತ ಇಟ್ಕೊಳ್ಳಿ, ಇವ್ರು ಚೇಸ್ ಡೌನ್ ಮಾಡಬೇಕಾಗುತ್ತೆ 300 ರನ್ನ 11.1 ಓವರಲ್ಲಿ. ಅಷ್ಟು ಬೇಗ ಚೇಸ್ ಡೌನ್ ಮಾಡಬೇಕಾಗುತ್ತೆ ಇಂಗ್ಲೆಂಡ್ ಟೀಮು. ಅಲ್ಲ, ಫಸ್ಟ್ ಆಫ್ ಆಲ್ ಅದೇ ಹೇಳಿದ್ನಲ್ಲ, ಇವ್ರೇನಕ್ಕೆ ಅಫ್ಘಾನಿಸ್ತಾನ ಕ್ವಾಲಿಫೈ ಮಾಡಿಸೋದಕ್ಕೆ ಅಂತ ಯೋಚನೆ ಮಾಡ್ತಾರೆ. ಬಿಡುಗರು ಸೌತ್ ಆಫ್ರಿಕಾನೇ ಕ್ವಾಲಿಫೈ ಆಗಲಿ, ಕ್ವಾಲಿಟಿ ಟೀಮು. ಅಫ್ಘಾನಿಸ್ತಾನ ಎಲ್ಲ ಏನು ಕ್ವಾಲಿಫೈ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಅಷ್ಟೇ ಇಂಗ್ಲೆಂಡ್ ಅವರು. ಸೊ ಫಸ್ಟ್ ಆಫ್ ಆಲ್ ಅವ್ರು ಗೆದ್ಬಿಟ್ಟು ಮಾನ ಮರದೆ ಉಳಿಸ್ಕೋಬೇಕಾಗಿದೆ ಇಲ್ಲಿ ಇಂಗ್ಲೆಂಡ್ ಅವರು. ಅಂತಲ್ಲಿ ಇದನ್ನೆಲ್ಲ ಯೋಚನೆ ಮಾಡ್ತಾರಾ? ಖಂಡಿತ ಯೋಚನೆ ಮಾಡಲ್ಲ. ಕ್ವಾಲಿಫೈ ಖಂಡಿತ ಅಫ್ಘಾನಿಸ್ತಾನ ಆಗೋದಿಲ್ಲ. ನೆನ್ನೆ ಮ್ಯಾಚ್ನು ಗೆಲ್ತಾ ಇರಲಿಲ್ಲ ಬಿಡಿ. ಏನಾದ್ರು ಗೆಲ್ಲೋ ಥರ ಸಿನಾರಿಯೋ ಇದ್ಬಿಟ್ಟು ನೋ ರಿಸಲ್ಟ್ ಏನಾದ್ರು ಆಗಿತ್ತು ಅಂದರೆ ಅವಾಗ ಇಲ್ಲ ಗುರು, ಏನು ಗುರು ಹಿಂಗೆ ಅಂತೆಲ್ಲ ಅನ್ಬೋದಾಯಿತು. ಬಟ್ ನೆನ್ನೆ ಮ್ಯಾಚ್ ಆಸ್ಟ್ರೇಲಿಯಾ ಕನ್ವಿನ್ಸಿಂಗ್ ಗೆದ್ದಿರು ಅಂತ ಕಾಣಿಸ್ತಾ ಇದೆ. ಫ್ಲೋ ನೋಡ್ತು ಅಂದ್ರೆ ಟ್ರಾವೆಲ್ ಸೈಡ್ ಹಾಕೊಂಡು ಗುಮ್ಮಾಡ್ತಾ ಇದ್ರು. ಸೊ ಅದೆಲ್ಲ ನೋಡ್ತಾರೆ ಆಸ್ಟ್ರೇಲಿಯಾ ಕನ್ವಿನ್ಸಿಂಗ್ಲಿ ಕ್ವಾಲಿಫೈ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಸೊ ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ, ನಾನು ಅಂದ್ಕೊಂಡಿದ್ದೆ ಇಂಗ್ಲೆಂಡು ಮತ್ತು ಆಸ್ಟ್ರೇಲಿಯಾ ಕ್ವಾಲಿಫೈ ಆಗುತ್ತೆ ಅಂತ. ಅದ್ರಲ್ಲಿ ಒಂದು ಟೀಮು ಈಚೆಗಡೆ ಉಳ್ಕೊಂಡಿದ್ದು. ನಾನು ಅಂದ್ಕೊಂಡಿದ್ದು 4 ಟೀಮ್ ಕ್ವಾಲಿಫೈ ಆಗ್ತವೆ ಅಂತ. ಗ್ರೂಪ್ ಎಲ್ಲಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್, ಟೂರ್ನಮೆಂಟ್ಗಿನ ಮುಂಚೆನೇ ಹೇಳಿದೆ ಇಂಡಿಯಾ ನ್ಯೂಜಿಲೆಂಡ್ ಕ್ವಾಲಿಫೈ ಆಗುತ್ತೆ, ಜೊತೆಗೆ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಕ್ವಾಲಿಫೈ ಆಗುತ್ತೆ ಅಂತ. ಅದ್ರಲ್ಲಿ 3 ಟೀಮ್ ಕ್ವಾಲಿಫೈ ಆಗಿದೆ, 1 ಟೀಮ್ ಮಾತ್ರ ಕ್ವಾಲಿಫೈ ಆಗಿಲ್ಲ. ಸೌತ್ ಆಫ್ರಿಕಾ ಬಂದಿದೆ ಇಂಗ್ಲೆಂಡ್ನ ಜಾಗದಲ್ಲಿ ಅಷ್ಟೇ. ಸೊ 3 ಪ್ರೆಡಿಕ್ಷನ್ ಸಕ್ಸಸ್ ಆಗಿದೆ ಅಷ್ಟೇ. ಸೊ ನಿಮಗೇನು ಅನ್ನಿಸ್ತಿದೆ, ಈ ಒಂದು ಮಾರ್ಜಿನಲ್ಲಿ ಹೊಡಿತಾರೆ ಅಂತ ಅನ್ನಿಸ್ತಿದೆ ಇವತ್ತು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ವಾ.